ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಒಂದು 116ನೇ ಕಗ್ಗದಲ್ಲಿ ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಆತ್ಮಜ್ಞಾನದ ಒಂದೇ ನಾದವನ್ನು ಬೆರೆತು ಹೇಳಿದಂತೆ ಭಾಸವಾಗುತ್ತೆ. ಈ ಒಂದು ಕಗ್ಗ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕಣ ಕೂಡ ಅತಿ ಅದ್ಭುತವಾಗಿ ಸೃಷ್ಟಿಯ ವೈಚಿತ್ರ್ಯವನ್ನು ತೋರಿಸುವಂತಹ ರಹಸ್ಯವನ್ನು ಹೇಳುತ್ತೆ ಅಂತ. ಅತಿ ಸೂಕ್ಷ್ಮ ಕಣಗಳು ಅಥವಾ ಅತಿ ಮಹಾವಿಶ್ವಗಳು ಇವೆಲ್ಲ ಕೂಡ ಹೇಗೆ ಆಯಿತು, ಹೇಗೆ ಆ ಭಗವಂತ ಸೃಷ್ಟಿಕರ್ತ ಮರೆಯಲ್ಲಿ ನಿಂತು ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಅಂಶ ಕೂಡ ಹೇಗೆ ದೈವಿ ಕಲ್ಪನೆ ಆಗಿರುತ್ತೆ, ಯಾವುದೇ ಒಂದು ನಿಯಮವನ್ನು ಮರೆತು ಹೇಳದೇ ಇರುವಂತಹ ಒಂದು ದೈವಿ ಪ್ರೇರಣೆ ಈ ಜೀವನ ಅನ್ನುವಂತಹ ಒಂದು ಸುಂದರವಾದಂತಹ ಪರಿಕಲ್ಪನೆಯನ್ನು ಈ ಕಗ್ಗ ನಮಗೆ ಕೊಡ್ತಾ ಹೋಗುತ್ತೆ. ಈ 116ನೇ ಕಗ್ಗ ಹೀಗಿದೆ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು, ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು ಅಂತ ಹೇಳಿದಾಗ, ಪರಮಾಣು ಅಂತಂದ್ರೆ ಅತಿ ಸೂಕ್ಷ್ಮವಾದಂಥ ಕಣ, ಪ್ರಪಂಚಗಳು ಅಂತಂದ್ರೆ ಮಹಾವಿಶ್ವಗಳು, ಸಂಯೋಜಿಪುದು ಅನ್ನುವುದು ಸೇರಿ ನಿರ್ಮಿಸುವುದು ಅನ್ನುವಂಥ ಅರ್ಥ ಬರುತ್ತೆ. ಇದರ ಅರ್ಥ ಏನಪ್ಪ ಹಾಗಾದ್ರೆ ಅಂತಂದ್ರೆ, ಇಲ್ಲಿ ಬಹಳ ಒಂದು ಅಚ್ಚರಿಯ ಮಾತನ್ನ DVG ಅವರು ಹೇಳ್ತಾರೆ. ಅತಿ ಸಣ್ಣ ಪರಮಾಣುಗಳಿಂದಲೇ ಅನಂತ ಪ್ರಪಂಚಗಳು ರೂಪುಗೊಂಡಿದೆ. ಇದು ಇಂದಿನ ವಿಜ್ಞಾನವು ಹೇಳುವಂತಹ ಸತ್ಯ. ಪರಮಾಣು ಅಂದರೆ ಅಣು, ಪದಾರ್ಥ ಮತ್ತು ಜಗತ್ತು. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಈ ಪರಮಾಣುಗಳನ್ನು ಯಾರು, ಏನು, ಹೇಗೆ ಮಾಡಿದ್ರು, ಹೇಗೆ ಸೇರಿಸಿದ್ರು ಅಂಥೇಳಿ. ಆಗ ಒಂದು ಸುಂದರವಾದಂತಹ ಕಠೋಪನಿಷತ್ನ ಒಂದು ಮಾತು ನಾಲ್ಕು ಬರುತ್ತೆ. ಅದೇನಪ್ಪ ಅಂತಂದರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂಥೇಳಿ. ಅತಿ ಸೂಕ್ಷ್ಮತೆಯಲ್ಲೂ ಕೂಡ ಆತ್ಮವಿದೆ, ಅತಿ ದೊಡ್ಡದರಲ್ಲೂ ಕೂಡ ಅದೇ ಒಂದು ತರನಾದಂತಹ ಆತ್ಮ ಇದೆ ಅಂತಕ್ಕಂಥದ್ದು. ಎರಡನೇ ಸಾಲೇನಪ್ಪ ಅಂತಂದ್ರೆ, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಸುವುದು. ಇಲ್ಲಿ ಮರೆಯಿಂದ ಅಂತ ಹೇಳುವಂತಹ ಒಂದು ಪದ ಬಹಳ ಗಂಭೀರವಾದದ್ದು ಅಂತ ಅನ್ಸುತ್ತೆ. ಮರೆ ಅಂತಂದ್ರೆ ಯಾರಿಗೂ ಕಾಣದೆ, ಯಾರಿಗೂ ಕೇಳಿಸದೆ, ಯಂತ್ರದಂತೆ ಕಾರ್ಯನಿರ್ವಹಿಸುವಂತಹ ಆ ಸೃಷ್ಟಿ, ಒಂದು ಶಕ್ತಿ ನಿರಂತರವಾಗಿ ಚಲಿಸ್ತಾ ಇದೆ ಅಲ್ವಾ. ಸೂರ್ಯೋದಯ, ಸೂರ್ಯಾಸ್ತ, ಋತುಚಕ್ರ, ಬೀಜದಿಂದ ವೃಕ್ಷ, ಗರ್ಭದಲ್ಲಿ ಶಿಶುವಿನ ಬೆಳವಣಿಗೆ ಎಲ್ಲವೂ ಕೂಡ ನಿಯಮಬದ್ಧ. ಅದು ಎಷ್ಟು ಚೆನ್ನಾಗಿ ನೋಡಿ ಯಂತ್ರದಂತೆ ಸಾಗುತ್ತಲ್ವಾ. ಆದರೆ ಈ ಯಂತ್ರ ನಡೆಸ್ತಾ ಇರೋರು ಯಾರು? ಈ ಯಂತ್ರಕ್ಕೆ ಸ್ವಿಚ್ ಯಾವುದು, ಯಾವ ಸ್ವಿಚ್ಚನ್ನು ಒತ್ತುತ್ತಾರೆ ಅಂಥೇಳಿ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾ ಹೋಗ್ತಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿ. ಅಂದರೆ ನನ್ನ ಅಧೀನದಲ್ಲೇ ಪ್ರಕೃತಿ ಚರಾಚರಗಳನ್ನು ಸೃಷ್ಟಿಸುತ್ತೆ ಅಂಥೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. 3ನೇ ಸಾಲಂತೂ ಇನ್ನೂ ಅದ್ಭುತ. ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು. ಜಗತ್ತು ಕೇವಲ ಜಡವಲ್ಲ, ಅದು ಚರಲೀಲೆ, ಚಲನೆಯ ನಾಟಕ ಅಂದರೆ ತಪ್ಪಾಗಲ್ಲ. ಯೋಚನೆ ಮಾಡಿ ನೋಡಿ, ನದಿಯ ಹರಿವು, ಹೃದಯದ ಬಡಿತ, ಉಸಿರಾಟ, ಚಿಂತನೆ, ಪ್ರೀತಿ, ನೋವು ಇವೆಲ್ಲವುಗಳ ಆಧಾರ ಏನೇಳಿ? ಅದೇ ಚೈತನ್ಯ. ದೇಹ ಜಡ, ಆದರೆ ಜೀವನ ಕೊಡುವುದು ಆ ಚೈತನ್ಯ. ಉಪನಿಷತ್ತಿನಲ್ಲಿ ಒಂದು ಸುಂದರವಾದಂಥ ಮಾತಿದೆ, ಪ್ರಜ್ಞಾಂ ಬ್ರಹ್ಮ ಅಂಥೇಳಿ. ಅಂದರೆ ಚೈತನ್ಯವೇ ಬ್ರಹ್ಮ ಅಂತಕ್ಕಂಥದ್ದು. ಇನ್ನು 4ನೇ ಸಾಲು, ಅದೇ ಎಪಿಗ್ರಮ್ಯಾಟಿಕ್ ಸೆಂಟೆನ್ಸ್ ಇದೆಯಲ್ಲ, ಪರಸತ್ವ ಶಕ್ತಿಯಲ್ಲೋ. ಇದು DVG ಅವರ ಒಂದು ಪ್ರಬುದ್ಧತೆಯ ಲಕ್ಷಣವನ್ನು ತೋರಿಸುತ್ತೆ. ಸತ್ಯವನ್ನು ತೋರಿಸ್ತಾನೆ. ಈ ಎಲ್ಲದಕ್ಕೂ ಮೂಲ ಏನು ಅಂಥೇಳಿ. ಪರಸತ್ವ ಶಕ್ತಿಯಲ್ಲೋ, ಅದು ಮಾನವನಲ್ಲ, ಯಂತ್ರವಲ್ಲ, ಯಾದೃಚ್ಛಿಕತೆ ಅಲ್ಲ, ಅದು ಪರಸತ್ವ ಶಕ್ತಿ, ಅಂದರೆ ಅದೇ ಪರಮಾತ್ಮನ ಶಕ್ತಿ. ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಒಂದು ಸುಂದರವಾದಂತಹ ಮಾತು ಬರುತ್ತೆ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ಅಂಥೇಳಿ. ಅವನಿಗೆ ಯಾವುದನ್ನೂ ಮಾಡುವಂತಹ ಅಗತ್ಯವಿಲ್ಲ, ಆದರೂ ಎಲ್ಲವೂ ಕೂಡ ಅವನಿಂದಲೇ ಆಗತ್ತೆ ಅಂಥೇಳಿ. ಉದಾಹರಣೆ ಬಹಳಷ್ಟನ್ನ ಹೇಳ್ತಾ ಹೋಗ್ಬೋದು. ಒಂದು ರಂಗಭೂಮಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ರಂಗಮಂಚದಲ್ಲಿ ನಟರು ಚಲಿಸ್ತಾರೆ, ನಟನೆ ಮಾಡ್ತಾರೆ,
ನಗ್ತಾರೆ, ಅಳುತ್ತಾರೆ, ಆದರೆ ಬೆಳಕು ಹಿಂಬದಿಯಲ್ಲಿದೆ. ಸೂತ್ರಧಾರಿ ಮರೆಯಲ್ಲಿ ನಿಂತಿದ್ದಾನೆ. ಅದೇ ರೀತಿ ಜಗತ್ತು ಚಲಿಸ್ತಾ ಇದೆ. ಜೀವಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆದರೆ ಶಕ್ತಿ ಅಡಗಿದೆ. ಆ ಅಡಗಿರುವ ಶಕ್ತಿ ಯಾವುದು ಗೊತ್ತಾ? ಅದೇ ಪರಸತ್ವ, ಅದೇ ಆ ಪರಮಾತ್ಮನ ಶಕ್ತಿ. ಈಗ ಈ 116ನೇ ಕಗ್ಗ ಹೇಳುವಂತಹ ಪರಮೋಚ್ಚ ಅರ್ಥವೇನಪ್ಪ ಅಂತಂದರೆ, ವಿಜ್ಞಾನ ಪರಮಾಣುವನ್ನು ತೋರಿಸುತ್ತೆ, ತತ್ವಶಾಸ್ತ್ರ ಶಕ್ತಿಯನ್ನು ತೋರಿಸುತ್ತೆ, ಆ ಭಕ್ತಿ ಪರಮಾತ್ಮನನ್ನು ಅನುಭವಜನ್ಯವಾಗಿ ಮಾಡುತ್ತೆ ಅಂತ ಹೇಳಿ. ಮೂರು ಒಂದೇ ಸತ್ಯದ ವಿಭಿನ್ನ ಮುಖಗಳು ಅಂದರೆ ತಪ್ಪಾಗಲ್ಲ. ಪರಮಾಣುವಿನಿಂದ ಪ್ರಪಂಚದವರೆಗೆ ಎಲ್ಲವನ್ನೂ ಚಲಿಸುವುದು ಒಂದು ಅದೃಶ್ಯ ಚೇತನವಾದರೆ, ಆ ಒಂದು ಪರಸತ್ವದ ಅಪರಿಮಿತವಾದಂತಹ ಶಕ್ತಿಯನ್ನು ಗುರುತಿಸುವಂಥದ್ದು ನಮ್ಮ ಈ ಮನುಷ್ಯನ ಬುದ್ಧಿಗೆ ನಿಲುಕದ್ದು ಅಂಥೇಳಿ ಡಿ ವಿಜಿಯವರು ಹೇಳ್ತಾ ಇದ್ದಾರೆ. ಈ ಒಂದು 116ನೇ ಕಗ್ಗ ಎಷ್ಟು ಅಪರಿಮಿತವಾದಂತಹ ಶಕ್ತಿಯನ್ನು, ಚೈತನ್ಯದ ಸೆಲೆಯನ್ನು ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂಥೇಳಿ ನೀವು ಕೇಳಿದ್ರಿ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು, ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲು ಮಂಕುತಿಮ್ಮ, ಪರಸತ್ವ ಶಕ್ತಿಯಲು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.